ಭಾವನವನವೀನ ತೊರೆಯ ನೀರದು ಹರಿದು ಹಳತನ್ನು ತೊರೆವಂತೆ ರಾಗ ಭಾವಗಳಿಲ್ಲಿ ನವನವೀನ ಮೊಗ್ಗು ದಳಗಳ ಬಿಡಿಸಿ ಕುಸುಮವನು ಪೊರೆವಂತೆ ರಾಗ ಭಾವಗಳಿಲ್ಲಿ ನವನವೀನ ಪದಗಳ ಪುರದಲ್ಲಿ ಹೊಸ ಕಾವ್ಯ ದೊರೆವಂತೆ ರಾಗ ಭಾವಗಳಿಲ್ಲಿ ನವನವೀನ ಭಾವನವನವೀನ. ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಭಾವನವನವೀನ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರದೀಪ್. ಎಲ್ಲರಿಗೂ ನಮಸ್ಕಾರ. ನಾನು ಪ್ರವೀಣ್. ಭಾವನವನವೀನ, ಹೊಸ ಕವಿತೆ, ಹೊಸ ಗೀತೆ, ಹೊಸ ಸಂಯೋಜನೆ, ಇವೆಲ್ಲವನ್ನ ನಾವು ನಿಮ್ಮ ಮುಂದೆ ತಂದಿದ್ದೇವೆ. ಈ ಸಂಚಿಕೆಯ ಶೀರ್ಷಿಕೆ ಒಂದು ಸಾಲಿನ ಕವಿತೆ. ಅಂದರೆ ಪಲ್ಲವಿಯಲ್ಲಿ ಒಂದು ಸಾಲು, ಚರಣದಲ್ಲೂ ಒಂದೇ ಸಾಲು. ಒಟ್ಟಿನಲ್ಲಿ ಇದು ಕವಿತೆಗಳಲ್ಲೇ ಒಂದು ಹೊಸ ಪ್ರಕಾರ ಮತ್ತು ಹೊಸ ಪ್ರಯೋಗ ಕೂಡ ಹೌದು. ಕಾರ್ಯಕ್ರಮವನ್ನು ಶುರು ಮಾಡೋದಕ್ಕಿಂತ ಮುಂಚೆ ನಾವು ನಮ್ಮ ಅತಿಥಿಗಳನ್ನು ಸ್ವಾಗತಿಸಲೇಬೇಕು. ಈ ಸಂಚಿಕೆಯ ಅತಿಥಿಗಳು ಕವಿ, ಚಿಂತಕರು ಹಾಗೂ ಮ್ಯಾನೇಜ್ಮೆಂಟ್ ಗುರುಗಳಾದ ಶ್ರೀ ಸತ್ಯೇಶ್ ಬೆಳ್ಳೂರು. ಸರ್, ನಿಮಗೆ ಸ್ವಾಗತ. ಹಾಗೆ ಕರ್ನಾಟಕದ ಸುಪ್ರಸಿದ್ಧ ಮ್ಯಾಂಡೋಲಿನ್ ವಾದಕರು ಮತ್ತು ಸಂಗೀತ ನಿರ್ದೇಶಕರು ಮತ್ತು ಸಂಗೀತದ ಎಲ್ಲ ಹೊಸ ಪೀಳಿಗೆಗಳಿಗೆ ಮಾರ್ಗದರ್ಶಕರೂ ಆದ ಮ್ಯಾಂಡೋಲಿನ್ ಪ್ರಸಾದ್ ಅವರು ನಮ್ಮೊಂದಿಗಿದ್ದಾರೆ. ಸರ್, ತಮಗೂ ಸ್ವಾಗತ. ಕೀಬೋರ್ಡಿನಲ್ಲಿ ಅಶ್ವಿನ್, ಗಿಟಾರ್ನಲ್ಲಿ ಸಮರ್ಥ್ ದೇಸಾಯಿ ಹಾಗೂ ಪರ್ಕಷನ್ನಲ್ಲಿ ಸುಮುಖ್ ರವಿಶಂಕರ್. ಸರ್, ಭಾವನವನವೀನ ಈ ಒಂದು ಹೊಸ ಪ್ರಯೋಗದ ಬಗ್ಗೆ ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಕಾವ್ಯ ಪ್ರಪಂಚದಲ್ಲಿ ಒಂದು ಹೊಸ ಕಾವ್ಯ ಪ್ರಕಾರ, ಒಂದು ಸಾಲಿನ ಕವಿತೆಗಳು, ಇದನ್ನು ನೀಡ್ತಾ ಇರೋದು ನನಗೆ ಈ ಹೊತ್ತಿನಲ್ಲಿ ಎಷ್ಟು ಸಂತಸ ಆಗ್ತಾ ಇದೆಯೋ ಅದಕ್ಕೆ 100 ಪಟ್ಟು ಸಂತಸ ನನ್ನ ಆ ಹಾಡುಗಳನ್ನೆಲ್ಲ ಜೀವಂತಗೊಳಿಸ್ತಾ ಇರತಕ್ಕಂತಹ ಈ ಸಂಗೀತ ತಜ್ಞರ ಪರಿಶ್ರಮವನ್ನು ಕಂಡು ಆಗ್ತಾ ಇದೆ. ಒಬ್ಬ ಕವಿಗೆ ಇದಕ್ಕಿಂತ ಅತ್ಯುತ್ತಮವಾದಂತಹ ಸಾರ್ಥಕ್ಯ ಇನ್ನೇನು ಬೇಕು ಹೇಳಿ? ಅಂತಹ ಒಂದು ಸಾರ್ಥಕ್ಯದ ಅನುಭವದಲ್ಲಿ ಮೀತಾ ಇರತಕ್ಕಂತಹ ನನ್ನಿಂದ ಎಲ್ಲ ಸಹೃದಯರಿಗೂ ಕೂಡ ನಮಸ್ಕಾರ, ವಂದನೆಗಳು. ಸತ್ಯೇಶ್ ಬೆಳ್ಳೂರವರ ಕವಿತೆಗಳನ್ನು ಜೀವಂತಗೊಳಿಸುತ್ತಿರುವ ಮ್ಯಾಂಡೋಲಿನ್ ಪ್ರಸಾದ್ ಅವರು ಏನು ಮಾತಾಡೋಕ್ಕೆ ಇಷ್ಟಪಡ್ತಾರೆ? ಈ ಒಂದು ಸಾಲಿನ ಕವಿತೆ ಬೇರೆ ಬೇರೆ ಪ್ರಕಾರದ ಸಂಗೀತ ಮಜಲುಗಳನ್ನು ಬಳಸುವ ಒಂದು ಅವಕಾಶವಿದೆ. ಅದು ವೈಶಿಷ್ಟ್ಯ. ಈಗ ಬರುವ ಗೀತೆಗಳು ಕೆಲವು ಪಾಶ್ಚಾತ್ಯದ ಶೈಲಿ ಇದೆ, ಕೆಲವು ಗೀತೆ ನಮ್ಮ ಭಾರತೀಯ ಪದ್ಧತಿ, ಕೆಲವು ಜನಪದ ಶೈಲಿ, ಎಲ್ಲವನ್ನೂ ಅಪ್ಪಿಕೊಂಡಿರುವ ಒಂದು ಪ್ರಕಾರ ಒಂದು ಸಾಲಿನ ಕವಿತೆ ಆಗಿದೆ. ಸತ್ಯೇಶ್ ಬೆಳ್ಳೂರು ಅಷ್ಟು ಭಾವನೆಗಳನ್ನು, ಬೇರೆ 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 ಭಾವನೆಗಳನ್ನು ಬರೆದಿರೋದು ಭಾಳ ಸಂತೋಷ ಆಗ್ತಾ ಇದೆ. ಹಾಗೆಯೇ ಸರ್, ಪ್ರತಿಯೊಂದು ಸಾಲಿನಲ್ಲೂ ಒಂದು ಮುಕ್ತಕ ಇದೆ. ಅಂದರೆ ಆ ಸಾಲು ಅಲ್ಲಿಗೆ ಅಪೂರ್ಣವಾಗೋದಿಲ್ಲ. ಪ್ರತಿಯೊಂದು ಸಾಲಿನಲ್ಲೂ ಒಂದು ಅರ್ಥ ಹೇಳ್ತಾರೆ. ಹಾಗೆಯೇ ಆ ಕವಿತೆಯ ಒಂದು ಕೊನೆಯಲ್ಲಿ ಒಂದು ಸಾರಾಂಶ ಮತ್ತು ಒಂದು ಪಂಚ್ ಲೈನ್ ಕೂಡ ಇರುತ್ತೆ. ಈ ಒಂದೊಂದು ಸಾಲಿನ ಕವಿತೆಗಳಲ್ಲಿ ಈ ಥರ ಪಂಚ್ ಲೈನ್ ಬರೆದಿರೋದು ಬಹಳ ಬಹಳ ವಿಶೇಷ ಅಂತ ಅನಿಸುತ್ತೆ. ಬನ್ನಿ, ಇನ್ನು ತಡ ಮಾಡೋದು ಬೇಡ. ಇವತ್ತು ನಮ್ಮೊಂದಿಗೆ ಇಬ್ಬರು ಕರ್ನಾಟಕ ಕಂಡ ಅದ್ಭುತವಾದ ಗಾಯಕರಿದ್ದಾರೆ, ದಂಪತಿಗಳು. ಸ್ವಾಗತಿಸ್ತೀನಿ ಮಂಗಳಾ ರವಿ ಮತ್ತು ಶ್ರೀ ರವಿ ಕೃಷ್ಣಮೂರ್ತಿ ಅವರನ್ನು. ಮಂಗಳಾ ರವಿ ಹಾಗೂ ರವಿ ಕೃಷ್ಣಮೂರ್ತಿ ಅವರಿಗೆ ಸ್ವಾಗತ. ಥ್ಯಾಂಕ್ ಯು ಪ್ರವೀಣ್. ಗುರು ಸಮಾನರಾದ NS ಪ್ರಸಾದ್ ಅವರಿದ್ದಾರೆ, ಸತ್ಯೇಶ್ ಬೆಳ್ಳೂರು ಅವರಿದ್ದಾರೆ. ಎಲ್ಲರಿಗೂ ಪ್ರೀತಿಪೂರ್ವಕ ನಮಸ್ಕಾರಗಳು. ಕಾರ್ಯಕ್ರಮದ ಮೊದಲನೇ ಗೀತೆ, ನಿನ್ನ ಕುಡಿ ನೋಟದಲ್ಲಿ ಛಂದಸ್ಸಿಲ್ಲ. ಎಷ್ಟು ಅದ್ಭುತವಾಗಿದೆ ಅಲ್ಲ ಈ ಸಾಲು. ನಮ್ಮ ಬಾಳ ಸಂಗಾತಿಯಲ್ಲಿ ಏನಾದರೂ ಒಂದು ವಿಶೇಷತೆ ಇರಬಹುದು ಅಥವಾ ಯಾವುದಾದ್ರೂ ಒಂದು ನ್ಯೂನತೆ ಇರಬಹುದು, ಆದರೆ ಅದನ್ನು ಯಾವ ರೀತಿಯಾಗಿ ಹೇಳಬಹುದು? ರವಿ ಮತ್ತು ಮಂಗಳಾ ಅವರು ಇದನ್ನು ಪ್ರಸ್ತುತಪಡಿಸಲಿದ್ದಾರೆ. ಅವರಿಗೆ ಈ ವೇದಿಕೆಯನ್ನು ನಾವು ತೆರವು ಮಾಡಿಕೊಡ್ತಾ ಇದ್ದೀವಿ. ಕವಿತೆಯ ಶೀರ್ಷಿಕೆ ನಿನ್ನಲ್ಲೇ ಎಲ್ಲ.
ನಿನ್ನ ಕುಡಿ ನೋಟದಲ್ಲಿ ಛಂದಸ್ಸಿಲ್ಲ, ನಿನ್ನ ಕುಡಿ ನೋಟದಲ್ಲಿ ಛಂದಸ್ಸಿಲ್ಲ, ಆದರೂ ಎಂಥ ಚಂದ. ನಿನ್ನ ನುಡಿ ಮಾತಿನಲ್ಲಿ ಹಿಡಿತವಿಲ್ಲ, ನಿನ್ನ ನುಡಿ ಮಾತಿನಲ್ಲಿ ಹಿಡಿತವಿಲ್ಲ, ಆದರೂ ಎಂಥ ಮಿಡಿತ, ಎಂಥ ಮಿಡಿತ. ನಿನ್ನ ಒಡನಾಟದಲ್ಲಿ ಸರಸವಿಲ್ಲ, ನಿನ್ನ ಒಡನಾಟದಲ್ಲಿ ಸರಸವಿಲ್ಲ, ಆದರೂ ಎಂಥ ಹರುಸ, ಎಂಥ ಹರುಸ. ನಿನ್ನ ಕುಡಿ ನೋಟದಲ್ಲಿ ಛಂದಸ್ಸಿಲ್ಲ, ನಿನ್ನ ಕುಡಿ ನೋಟದಲ್ಲಿ ಛಂದಸ್ಸಿಲ್ಲ, ಆದರೂ ಎಂಥ ಚಂದ, 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 ಆದರೂ ಎಂಥ ಚಂದ. ಚಂದ 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 ಚಂದ. ನಿನ್ನ ನುಡಿ ಮಾತಿನಲ್ಲಿ ಹಿಡಿತವಿಲ್ಲ, ನಿನ್ನ ನುಡಿ ಮಾತಿನಲ್ಲಿ ಹಿಡಿತವಿಲ್ಲ, ಆದರೂ ಎಂಥ ಮಿಡಿತ, ಆದರೂ ಎಂಥ ಮಿಡಿತ, ಆದರೂ ಎಂಥ ಮಿಡಿತ, ಆದರೂ ಎಂಥ ಮಿಡಿತ. ನಿನ್ನ ಕುಡಿ ನೋಟದಲ್ಲಿ ಛಂದಸ್ಸಿಲ್ಲ, ನಿನ್ನ ಕುಡಿ ನೋಟದಲ್ಲಿ ಛಂದಸ್ಸಿಲ್ಲ. ನಿನ್ನ ಒಡನಾಟದಲ್ಲಿ ಸರಸವಿಲ್ಲ, ನಿನ್ನ ಒಡನಾಟದಲ್ಲಿ ಸರಸವಿಲ್ಲ, ಆದರೂ ಎಂಥ ಹರುಸ, ಆದರೂ ಎಂಥ ಹರುಸ, ಆದರೂ ಎಂಥ ಹರುಸ, ಆದರೂ ಎಂಥ ಹರುಸ. ನಿನ್ನ ಕುಡಿ ನೋಟದಲ್ಲಿ ಛಂದಸ್ಸಿಲ್ಲ, ನಿನ್ನ ಕುಡಿ ನೋಟದಲ್ಲಿ ಛಂದಸ್ಸಿಲ್ಲ, ಆದರೂ ಎಂಥ ಚಂದ, 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 ಆದರೂ ಎಂಥ ಚಂದ. ಚಂದ 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 ಚಂದ.
ಚಂದ ಅದ್ಭುತವಾಗಿತ್ತು. ಅದ್ಭುತ ಕವಿತೆ, ಅದ್ಭುತ ರಾಗ ಸಂಯೋಜನೆ ಸರ್. ಮುಂದಿನ ಹಾಡಿಗೆ ನಾವು ಹೋಗುವಂಥ ಸಮಯ. ಮುಂದಿನ ಗೀತೆಯ ಶೀರ್ಷಿಕೆ ಕಲ್ಪನಾ ಸುಂದರಿ. ನಮ್ಮೆಲ್ಲರ ಮನಸ್ಸಿನಲ್ಲೂ ಕಲ್ಪನಾ ಸುಂದರಿಯ ಒಂದು ಭಾವಚಿತ್ರ ಖಂಡಿತ ಇದ್ದೇ ಇರುತ್ತೆ. ರವಿ ಅವರೇ, ಮದುವೆಗಿಂತ ಮುಂಚೆ ನಿಮ್ಮ ಮನಸ್ಸಿನಲ್ಲೂ ಯಾರು ಕಲ್ಪನಾ ಸುಂದರಿಯ ಭಾವಚಿತ್ರ ಇತ್ತಾ? ಆ್ಯಕ್ಚುಲಿ ಏನಾಯಿತು ಅಂದರೆ ಹಾಂ, ಆ ಸುಂದರಿ ನೋಡಿದ ಮೇಲೆ ಕಲ್ಪನೆ ಬರೋಕ್ಕೆ ಶುರು ಆಯಿತು. ಎರಡೂ ಮ್ಯಾಚ್ ಆಗಿದ್ದರಿಂದ ಬದುಕೊಂಡಿದ್ದೀವಿ. ಸೂಪರ್. ನಮ್ಮ ಕವಿಗಳು ಇನ್ನೊಂದು ಹೆಜ್ಜೆ ಮುಂದಿಟ್ಟಿದ್ದಾರೆ. ನಮ್ಮ ಎಲ್ಲ ಕಲ್ಪನೆಯ ಸುಂದರಿಯ ಭಾವಚಿತ್ರದ ಕಲ್ಪನೆಯನ್ನು ಅವರು ಕಂಡಿದ್ದಾರೆ, ಅದರ ಮೇಲೆ ಈ ಕವಿತೆನ ಬರೆದಿದ್ದಾರೆ. ಕವಿತೆಯ ಶೀರ್ಷಿಕೆ ಕಲ್ಪನಾ ಸುಂದರಿ. ಹಾಡುತ್ತಿರುವವರು ರವಿ ಕೃಷ್ಣಮೂರ್ತಿ ಹಾಗೂ ಮಂಗಳ. ಕವಿತೆಯ ಶೀರ್ಷಿಕೆ ಕಲ್ಪನಾ ಸುಂದರಿ. ಕರೆದಾಗ ಕಿವಿಗೊಡದೆ ಕರೆಯದೆಯೇ ಬರುವವಳು, ಕರೆದಾಗ ಕಿವಿಗೊಡದೆ ಕರೆಯದೆ ಬರುವವಳು ನೀನಲ್ಲವೇ ಗೆಳತಿ, ನೀನಲ್ಲವೇ. ಬಂದಾಗ ಬಿಡುಗೊಡದೆ ಕೈ ಹಿಡಿದು ನಡೆಸುವಳು, ಬಂದಾಗ ಬಿಡುಗೊಡದೆ ಕೈ ಹಿಡಿದು ನಡೆಸುವಳು ನೀನಲ್ಲವೇ ಗೆಳತಿ, ನೀನಲ್ಲವೇ. ಒಲಿದಾಗ ಮತಿಗೆಡದೆ, ಒಲಿದಾಗ ಮತಿಗೆಡದೆ ಮೈ ಮನವ ಮರೆಸುವಳು, ಒಲಿದಾಗ ಮತಿಗೆಡದೆ ಮೈ ಮನವ ಮರೆಸುವಳು ನೀನಲ್ಲವೇ ಗೆಳತಿ, ನೀನಲ್ಲವೇ. ಇರುವಾಗ ಜೊತೆ ಬಿಡದೆ ಆತ್ಮವನೇ ಮೆರೆಸುವಳು, ಇರುವಾಗ ಜೊತೆ ಬಿಡದೆ ಆತ್ಮವನೇ ಮೆರೆಸುವಳು ನೀನಲ್ಲವೇ ಗೆಳತಿ, ನೀನಲ್ಲವೇ, ನೀನಲ್ಲವೇ. ಕರೆದಾಗ ಕಿವಿಗೊಡದೆ ಕರೆಯದೆಯೇ ಬರುವವಳು, ಕರೆದಾಗ ಕಿವಿಗೊಡದೆ ಕರೆಯದೆಯೇ ಬರುವವಳು ನೀನಲ್ಲವೇ ಗೆಳತಿ, ನೀನಲ್ಲವೇ, ನೀನಲ್ಲವೇ ಗೆಳತಿ, ನೀನಲ್ಲವೇ. ಕರೆದಾಗ ಕಿವಿಗೊಡದೆ ಕರೆಯದೆಯೇ ಬರುವವಳು ನೀನಲ್ಲವೇ ಗೆಳತಿ, ನೀನಲ್ಲವೇ. ಬಂದಾಗ ಬಿಡುಗೊಡದೆ ಕೈ ಹಿಡಿದು ಬರೆಸುವಳು, ಬಂದಾಗ ಬಿಡುಗೊಡದೆ ಕೈ ಹಿಡಿದು ಬರೆಸುವಳು ನೀನಲ್ಲವೇ ಗೆಳತಿ, ನೀನಲ್ಲವೇ, ನೀನಲ್ಲವೇ ಗೆಳತಿ, ನೀನಲ್ಲವೇ. ಕರೆದಾಗ ಕಿವಿಗೊಡದೆ ಕರೆಯದೆಯೇ ಬರುವವಳು ನೀನಲ್ಲವೇ ಗೆಳತಿ, ನೀನಲ್ಲವೇ. ಒಲಿದಾಗ ಮತಿಗೆಡದೆ ಮೈ ಮನವ ಮರೆಸುವಳು, ಒಲಿದಾಗ ಮತಿಗೆಡದೆ ಮೈ ಮನವ ಮರೆಸುವಳು ನೀನಲ್ಲವೇ ಗೆಳತಿ, ನೀನಲ್ಲವೇ, ನೀನಲ್ಲವೇ ಗೆಳತಿ, ನೀನಲ್ಲವೇ. ಕರೆದಾಗ ಕಿವಿಗೊಡದೆ ಕರೆಯದೆಯೇ ಬರುವವಳು ನೀನಲ್ಲವೇ ಗೆಳತಿ, ನೀನಲ್ಲವೇ.
ಇರುವಾಗ ಜೊತೆ ಬಿಡದೆ ಆತ್ಮವನೇ ಮೆರೆಸುವಳು. ಇರುವಾಗ ಜೊತೆ ಬಿಡದೆ ಆತ್ಮವನೇ ಮೆರೆಸುವಳು. ನೀನಲ್ಲವೇ ಗೆಳತಿ, ನೀನಲ್ಲವೇ, ನೀನಲ್ಲವೇ ಗೆಳತಿ, ನೀನಲ್ಲವೇ. ಕರೆದಾಗ ಕಿವಿಗೊಡದೆ ಕರೆಯದೆಯೇ ಬರುವವಳು. ಕರೆದಾಗ ಕಿವಿಗೊಡದೆ ಕರೆಯದೆಯೇ ಬರುವವಳು. ನೀನಲ್ಲವೇ ಗೆಳತಿ, ನೀನಲ್ಲವೇ, ನೀನಲ್ಲವೇ ಗೆಳತಿ, ನೀನಲ್ಲವೇ. ಬಹಳ ಚೆನ್ನಾಗಿತ್ತು. ಕಲ್ಪನಾ ಸುಂದರಿ. ಸೊ ಈ ಕಲ್ಪನಾ ಸುಂದರಿಯ ಇನ್ನೊಂದು ಕಂಟಿನ್ಯೂಯೇಷನ್ ಮುಂದಿನ ಗೀತೆ. ಇವರೇನೋ ಕಲ್ಪಿಸ್ಕೊಂಡ್ಬಿಟ್ರು. ಆಮೇಲೆ ಅದಾದಮೇಲೆ ಅವರು ನೋಡಿದ ಮೇಲೆ ಏನು ಹೇಳ್ತಾರೆ, ನಿನ್ನ ಕಂಡಗಳಿಗೆ ಎದೆಯ ಬಡಿತವದೆಲ್ಲ ಕಡಲ ಸೇರಿ ಮುತ್ತಾದಂತೆ. ಅದನ್ನು ಅದ್ಭುತವಾಗಿ ಸತ್ಯೇಶ್ ಸರ್ ಇದರಲ್ಲಿ ಚಿತ್ರಿಸಿದ್ದಾರೆ. ರವಿ ಕೃಷ್ಣಮೂರ್ತಿ ಹಾಡಿದಂಥ ಹಾಡಿನಲ್ಲಿ ಒಂದು ಆಲಾಪ ಬರುತ್ತೆ, ಮಂಗಳ ಅವರು ಹಾಡಿದಂಥ ಆಲಾಪ. ಅದು ನಾವು ರಿಹರ್ಸಲ್ ಮಾಡಬೇಕಾದ್ರೆ ಪ್ರಸಾದ್ ಸರ್ ಅದನ್ನು ಅಲ್ಲೇ ಕಂಪೋಸ್ ಮಾಡಿದರು. ಅದು ಎಷ್ಟು ಚೆನ್ನಾಗಿ ಸೇರ್ಕೊಂತು ಹಾಡಿಗೆ. ಮಂಗಳ ಆಲಾಪ್ ವಾಸ್ ಆಲ್ಸೋ ರಿಯಲಿ ಬ್ಯೂಟಿಫುಲ್, ಭಾಳ ಚೆನ್ನಾಗಿತ್ತು. ಹಾಗೆ ಈ ಒಂದು ನಿನ್ನ ಕಂಡಗಳಿಗೆ ಈ ಹಾಡನ್ನು ಮಂಗಳ ಅವರು ಈಗ ಪ್ರಸ್ತುತಪಡಿಸುತ್ತಿದ್ದಾರೆ. ಕವಿತೆಯ ಶೀರ್ಷಿಕೆ ಮೊದಲ ಪ್ರೇಮ. ನಿನ್ನ ಕಂಡಗಳಿಗೆ ಎದೆಯ ಬಡಿತವದೆಲ್ಲ ಕಡಲ ಸೇರಿ ಮುತ್ತಾದಂತೆ. ನಿನ್ನ ಕಂಡಗಳಿಗೆ ಎದೆಯ ಬಡಿತವದೆಲ್ಲ ಕಡಲ ಸೇರಿ ಮುತ್ತಾದಂತೆ. ನಿನ್ನ ಕಂಡಗಳಿಗೆ ಮನದ ಮಿಡಿತವದೆಲ್ಲ, ನಿನ್ನ ಕಂಡಗಳಿಗೆ ಮನದ ಮಿಡಿತವದೆಲ್ಲ ಆಗಸವೇರಿ ಚುಕ್ಕಿಯಾದಂತೆ, ಆಗಸವೇರಿ ಚುಕ್ಕಿಯಾದಂತೆ. ನಿನ್ನ ಕಂಡಗಳಿಗೆ, ನಿನ್ನ ಕಂಡಗಳಿಗೆ ನನ್ನ ದುಡಿತವದೆಲ್ಲ, ನಿನ್ನ ಕಂಡಗಳಿಗೆ ನನ್ನ ದುಡಿತವದೆಲ್ಲ ಸಾರ್ಥಕ್ಯ ಮೀರಿ ಬದುಕಾದಂತೆ, ಸಾರ್ಥಕ್ಯ ಮೀರಿ ಬದುಕಾದಂತೆ. ಎದೆಯ ಬಡಿತವದೆಲ್ಲ ಕಡಲ ಸೇರಿ ಮುತ್ತಾದಂತೆ, ಕಡಲ ಸೇರಿ ಮುತ್ತಾದಂತೆ. ನಿನ್ನ ಕಂಡಗಳಿಗೆ ಎದೆಯ ಬಡಿತವದೆಲ್ಲ ಕಡಲ ಸೇರಿ ಮುತ್ತಾದಂತೆ, ಕಡಲ ಸೇರಿ ಮುತ್ತಾದಂತೆ. ನಿನ್ನ ಕಂಡಗಳಿಗೆ ಮನದ ಮಿಡಿತವದೆಲ್ಲ ಆಗಸವೇರಿ ಚುಕ್ಕಿಯಾದಂತೆ. ನಿನ್ನ ಕಂಡಗಳಿಗೆ ಮನದ ಮಿಡಿತವದೆಲ್ಲ ಆಗಸವೇರಿ ಚುಕ್ಕಿಯಾದಂತೆ. ನಿನ್ನ ಕಂಡಗಳಿಗೆ ಎದೆಯ ಬಡಿತವದೆಲ್ಲ ಕಡಲ ಸೇರಿ ಮುತ್ತಾದಂತೆ, ಕಡಲ ಸೇರಿ
ಮುತ್ತಾದಂತೆ ಆ, ಆ, ನಿನ್ನ ಕಂಡಗಳಿಗೆ ನನ್ನ ದುಡಿತವದೆಲ್ಲ ಸಾರ್ಥಕ್ಯ ಮೀರಿ ಬದುಕಾದಂತೆ ನಿನ್ನ ಕಂಡಗಳಿಗೆ ನನ್ನ ದುಡಿತವದೆಲ್ಲ ಸಾರ್ಥಕ್ಯ ಮೀರಿ ಬದುಕಾದಂತೆ ನಿನ್ನ ಕಂಡಗಳಿಗೆ ಎದೆಯ ಬಡಿತವದೆಲ್ಲ ಕಡಲ ಸೇರಿ ಮುತ್ತಾದಂತೆ ಕಡಲ ಸೇರಿ ಮುತ್ತಾದಂತೆ ಬಹಳ ಚೆನ್ನಾಗಿ ಹಾಡಿದ್ರಿ. ಧನ್ಯವಾದ. ಇಂಥ ಸುಶ್ರಾವ್ಯ ಗೀತೆಗೆ ವಾದ್ಯವನ್ನು ನುಡಿಸಿರುವಂಥ ನಿಮಗೆಲ್ಲರಿಗೂ ಧನ್ಯವಾದಗಳು. ನಾವು ನಮ್ಮ ಮುಂದಿನ ಹಾಡಿನತ್ತ ಸಾಗೋಣ. ಈ ಹಾಡಿಗೆ ಬರೋದಕ್ಕಿಂತ ಮುಂಚೆ ಈ ಹಾಡಿನ ಆಧ್ಯಾತ್ಮಿಕ ನೆಲೆಗೆ ಬರುವುದು ಬಹಳ ಮುಖ್ಯ. ಧ್ಯಾನಕ್ಕೆ 10 ಸೂತ್ರಗಳು. ಏಕಾಗ್ರತೆ, ಭಂಗಿ, ಸತ್ಯ ಏನಪ್ಪ ಅಂದರೆ ಅದ್ಭುತವಾಗಿ ಧ್ಯಾನ ಮಾಡಿದ್ರೆ ಜೀವನ ಸುಂದರವಾಗಿರುತ್ತೆ ಅಂತ ಹೇಳೋದು ಸ್ವಲ್ಪ ಕಷ್ಟ. ಚಂದವಾಗಿ ಬದುಕಿದ್ರೆ ಧ್ಯಾನ ತನ್ನಷ್ಟಕ್ಕೆ ತಾನೇ ಮೂಡುತ್ತೆ. ಇಂತಹ ಒಂದು ಅರಿವು ಇರುವಂಥ ಈ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಈ ಹಾಡನ್ನು ಹಾಡೋದಕ್ಕೆ ಮಂಗಳ ಅವ್ರ ಜೊತೆ ನಾನು ರವಿಯವರನ್ನು ಸ್ವಾಗತಿಸ್ತೇನೆ. ಹಾಡನ್ನು ಕೇಳಿ ಆನಂದಿಸಿ. ಕವಿತೆಯ ಶೀರ್ಷಿಕೆ ಅರಿವು. ಚಂದ ನುಡಿದರೆ ಸಾಕು ಸ್ನೇಹ ತಾನ್ ಒಲಿಯುವುದು. ಚಂದ ನುಡಿದರೆ ಸಾಕು ಸ್ನೇಹ ತಾನ್ ಒಲಿಯುವುದು. ಸ್ನೇಹದಿಂ ನುಡಿತಾನು ಚಂದವಲ್ಲ, ಸ್ನೇಹದಿಂ ನುಡಿತಾನು ಚಂದವಲ್ಲ. ಚಂದ ಉಂಡರೆ ಸಾಕು ಸ್ವಾಸ್ಥ್ಯ ತಾನ್ ಒಲಿಯುವುದು. ಚಂದ ಉಂಡರೆ ಸಾಕು ಸ್ವಾಸ್ಥ್ಯ ತಾನ್ ಒಲಿಯುವುದು. ಸ್ವಾಸ್ಥ್ಯದಿಂ ಉಂಡನ್ನ ಚಂದವಲ್ಲ, ಸ್ವಾಸ್ಥ್ಯದಿಂ ಉಂಡನ್ನ ಚಂದವಲ್ಲ. ಚಂದ ಬದುಕಿದರಾಯ್ತು ಧ್ಯಾನ ತಾನ್ ಒಲಿಯುವುದು. ಚಂದ ಬದುಕಿದರಾಯ್ತು ಧ್ಯಾನ ತಾನ್ ಒಲಿಯುವುದು. ಧ್ಯಾನದಿಂ ಬದುಕು ಚಂದವಲ್ಲ, ಧ್ಯಾನದಿಂ ಬದುಕು ಚಂದವಲ್ಲ. ಚಂದ ನುಡಿದರೆ ಸಾಕು ಸ್ನೇಹ ತಾನ್ ಒಲಿಯುವುದು. ಚಂದ ನುಡಿದರೆ ಸಾಕು ಸ್ನೇಹ ತಾನ್ ಒಲಿಯುವುದು. ಸ್ನೇಹದಿಂ ನುಡಿತಾನು ಚಂದವಲ್ಲ, ಸ್ನೇಹದಿಂ ನುಡಿತಾನು ಚಂದವಲ್ಲ. ಚಂದ ನುಡಿದರೆ ಸಾಕು ಸ್ನೇಹ ತಾನ್ ಒಲಿಯುವುದು. ಚಂದ ನುಡಿದರೆ ಸಾಕು ಸ್ನೇಹ ತಾನ್ ಒಲಿಯುವುದು. ಚಂದ ಉಂಡರೆ ಸಾಕು ಸ್ವಾಸ್ಥ್ಯ ತಾನ್ ಒಲಿಯುವುದು. ಚಂದ ಉಂಡರೆ ಸಾಕು ಸ್ವಾಸ್ಥ್ಯ ತಾನ್ ಒಲಿಯುವುದು. ಸ್ವಾಸ್ಥ್ಯದಿ ಮುಂಡನ್ನ ಚಂದವಲ್ಲ, ಸ್ವಾಸ್ಥ್ಯದಿ ಮುಂಡನ್ನ ಚಂದವಲ್ಲ. ಚಂದ ನುಡಿದರೆ ಸಾಕು
ಬದುಕಿದರಾಯ್ತು ಧ್ಯಾನ ತಾನ್ ಒಲಿಯುವುದು. ಆ ಆ, ಆ, ಚಂದ ಬದುಕಿದರಾಯ್ತು ಧ್ಯಾನ ತಾನ್ ಒಲಿಯುವುದು. ಚಂದ ಬದುಕಿದರಾಯ್ತು ಧ್ಯಾನ ತಾನೊಲಿಯುವುದು. ಧ್ಯಾನದೆಂಬದುಕು ಚಂದವಲ್ಲ, ಧ್ಯಾನದಿಂಬದುಕು ಚಂದವಲ್ಲ. ಚಂದ ನುಡಿದರೆ ಸಾಕು ಸ್ನೇಹ ತಾನ್ ಒಲಿಯುವುದು. ಚಂದ ನುಡಿದರೆ ಸಾಕು ಸ್ನೇಹ ತಾನ್ ಒಲಿಯುವುದು. ಸ್ನೇಹದಿಂದ ನುಡಿತಾನು ಚಂದವಲ್ಲ, ಸ್ನೇಹದಿಂದ ನುಡಿತಾನು ಚಂದವಲ್ಲ. ಚಂದ ನುಡಿದರೆ ಸಾಕು ಸ್ನೇಹ ತಾನ್ ಒಲಿಯುವುದು. ಚಂದ ನುಡಿದರೆ ಸಾಕು ಸ್ನೇಹ ತಾನ್ ಒಲಿಯುವುದು. ಚಂದ ನುಡಿದರೆ ಸಾಕು ಸ್ನೇಹ ತಾನ್ ಒಲಿಯುವುದು. ನಿಜವಾಗಿಯೂ ಚಂದವಾದ ಹಾಡು. ಚಂದವಾಗಿ ಹಾಡಿದ್ರಿ, ಚಂದವಾಗಿ ನುಡಿಸಿದ್ರು, ಚಂದವಾಗಿ ಕವಿತಾ ವಾಚನವನ್ನು ಮಾಡಿದ್ದಾರೆ. ಇಂದಿನ ಒಂದು ಸಾಲಿನ ಕವಿತೆಗಳನ್ನು ನೀವು ಕಲ್ತು ಹಾಡಿದ್ರಿ, ಇಷ್ಟು ಅದ್ಭುತವಾಗಿ ಮೂಡಿ ಬಂದಿದೆ. ಇದರ ಬಗ್ಗೆ ಒಂದೆರಡು ಸಾಲುಗಳನ್ನು ನಮಗೆ ಹೇಳ್ಬೋದಾ? ರಿಹರ್ಸಲಿಂದ ನಾನು ಇದನ್ನು ಅಬ್ಸರ್ವ್ ಮಾಡ್ತಾ ಬರ್ತಾ ಇದ್ದೀನಿ. ಹಾಗೂ ಬಹಳ ಖುಷಿ. ಒಂದು 300 ಕವಿತೆಗಳು ನಾವು ಕಲ್ತಿರ್ಬೋದು, ನಾವೆಲ್ಲ ಸೇರಿ ಒಟ್ಟಿಗೆ ಹಾಡಿರ್ಬೋದು. ಆದರೆ ಈ ಥರ ಒಂದು ಅನುಭವ ನನಗಾಗಿರಲಿಲ್ಲ. ಈ ಥರ ಒಂದು ಹೀಗೂ ಒಂದು ಬರೀಬಹುದು, ಒಂದೊಂದು ಸಾಲಿನಲ್ಲಿ ಪೂರ್ಣವಾಗಿರೋ ಕವಿತೆಗಳನ್ನೇ ಅಡಗಿಸಬಹುದು ಅಂತ ಈಗೇ ನನಗೆ ಗೊತ್ತಾಗಿದ್ದು. ಈಗಲೇ ಹಾಡಿದಾಗ ನನಗೆ ಅದರ ಅರಿವು ಮೂಡಿದ್ದು. ಸತೀಶ್ ಬೆಳ್ಳೂರವ್ರಿಗೆ ಬಹಳ ಬಹಳ ಧನ್ಯವಾದಗಳು. ಇಂಥ ಒಂದು ಪ್ರಕಾರ ನಮಗೆ ಕೊಟ್ಟಿದ್ದಕ್ಕೆ. ಇದು ಚೆನ್ನಾಗಿ ಹೀಗೆ ಬೆಳೀಲಿ, ಎಲ್ಲರೂ ಇದನ್ನು ಪ್ರೀತಿಸಿ ಅದನ್ನು ಒಪ್ಪಿಕೊಳ್ಳಿ, ಇದು ಬೆಳೀಲಿ ಅಂತ ಆಶಿಸ್ತೀನಿ. ಕವಿತೆಗಳಲ್ಲಿ ಹೊಸತನ ಇದೆ, ಅಂದರೆ ಫ್ರೆಶ್ ಅಂತ ಹೇಳ್ತಾರಲ್ಲ, ಫ್ರೆಶ್ ಆಗಿ ಕೇಳಿಸುತ್ತೆ. ಆ್ಯಂಡ್ ಅದ್ಭುತವಾಗಿ ರಾಗ ಸಂಯೋಜನೆ ಮಾಡಿದ್ದೀರಾ ಪ್ರಸಾದ್ ಸರ್. ಹಾಡಕ್ಕೆ ಒಂಥರ ಹೊಸ ಹುಮ್ಮಸ್ಸು ಮೂಡಿ ಬರುತ್ತೆ. ಹಾಗೆ ನಿಮಗೆ ಅಭಿನಂದನೆಗಳು. ಇಂಥ ಒಂದು ಪ್ರಕಾರ ರವಿ ಹೇಳಿದಾಗೆ ಇನ್ನು ಹೆಚ್ಚು ಹೆಚ್ಚು ಜನಕ್ಕೆ ಇದ್ರ ಬಗ್ಗೆ ಅರಿವು ಮೂಡಲಿ, ಇನ್ನೂ ಹೆಚ್ಚು ಹೆಚ್ಚು ಈ ಕವಿತೆಗಳನ್ನ ನೀವು ಬರೆದು ಎಲ್ಲರೂ ಹಾಡುವಂತಾಗಲಿ ಅಂತ ನಾನು ಆಶಿಸ್ತಿದ್ದೀನಿ. ಈ ಪ್ರೋಗ್ರಾಮ್ ಪರಿಕಲ್ಪನೆ ಮಾಡಿ ಇದಕ್ಕೆ ಒಂದು ಸ್ಟೇಜ್ ಅಂತ ಕೊಟ್ಟು ಇದಕ್ಕೆ ಪ್ರೋತ್ಸಾಹ ಕೊಡ್ತಿರೋಂಥ ಚಂದನ ವಾಹಿನಿಗೂ ನಮ್ಮ ಧನ್ಯವಾದಗಳು ಹೇಳ್ತೀವಿ. ಇನ್ನು ಅನೇಕ ಗಾಯಕಿಯರು ಬರಲಿ ಅಂತ, ಅದನ್ನು ಹಾಡಲಿ. ಇದು ಕನ್ನಡ ನಾಡಿನಲ್ಲದೆ ಪೂರ್ತಿ ವರ್ಲ್ಡಲ್ಲಿ ಇದು ಹಬ್ಬಲಿ ಅಂತ ಆಶಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ಸತೀಶ್ ಬೆಳ್ಳೂರು ಸರ್, ಈ ಸಂಚಿಕೆಯ ಬಗ್ಗೆ ನಿಮ್ಮ ಅಭಿಪ್ರಾಯ? ಈ ಸಂಚಿಕೆಯಲ್ಲಿ ಮೂಡಿಬಂದಂತಹ 4 ಹಾಡುಗಳು ಒಂದು ರೀತಿಯಲ್ಲಿ ಪ್ರೇಮಗೀತೆಗಳು ಅಂತ ಅನ್ನಿಸ್ಬೋದು, ಇನ್ನೊಂದು ರೀತಿಯಲ್ಲಿ ನಮ್ಮ ಸರಳ ಜೀವನದ ಒಂದು ಉಲ್ಲೇಖ ಅಂತ ಅನ್ನಿಸ್ಬೋದು. ಆದರೆ ಈ ಹಾಡುಗಳಲ್ಲೆಲ್ಲವೂ ಕೂಡ ಒಂದು ಅಧ್ಯಾತ್ಮದ ಒಂದು ಎಳೆ ಇದೆ. ಇವರೆಲ್ಲರಿಂದ ಈ ಒಂದು ಸಾಲಿನ ಗೀತೆಗಳು ಈ ಒಂದು ಹಂತ ತಲುಪಿದೆ ಅಂತ ಖಂಡಿತವಾಗಿಯೂ ಹೇಳಬಲ್ಲೆ. ಪ್ರಸಾದ್ ಸರ್? ಪ್ರಾಮಾಣಿಕ ಪ್ರಯತ್ನ ನಮ್ಮೆಲ್ಲರದ್ದು. ಯಾಕೆಂದರೆ ಒಂದು ಎಕ್ಸ್ಪೀರಿಯನ್ಸ್ ಅಂತ ಆದಾಗ ಇದರ ಮೌಲ್ಯ ಸಿಗುತ್ತೆ ಕವಿತೆದು, ಇಲ್ಲದ್ರೆ ಮೌಲ್ಯ ಸಿಗಲ್ಲ. ಬಟ್ ಅದ್ಭುತವಾಗಿ ಹಾಡಿದ್ದಾರೆ ಎಲ್ಲ ಗಾಯಕರು. ಒಂದು ಒಳ್ಳೆ ಪ್ರಯತ್ನ, ಇಟ್ಸ್ ಎ ಗುಡ್ ಅಟೆಂಪ್ಟ್. ಈ ಪ್ರಯತ್ನಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಂಥ ಚಂದನ ವಾಹಿನಿ ಅವ್ರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ಸಹಕಾರದ ಎಲ್ಲ ವಾದ್ಯ ಕಲಾವಿದರ ಪರವಾಗಿ ನಾನು ನಮಸ್ಕಾರಗಳನ್ನು ತಿಳಿಸ್ತೀನಿ. ಧನ್ಯವಾದಗಳು ಸರ್. ವೀಕ್ಷಕರೇ, ಹೀಗೆ ಮುಂದಿನ ಸಂಚಿಕೆಯಲ್ಲಿ ನಾವು ಮತ್ತೊಮ್ಮೆ ಸಿಗೋಣ. ಅಲ್ಲಿಯ ತನಕ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ಭಾವನವನವೀನ ತೊರೆಯ ನೀರದು ಹರಿದು ಹಳತನ್ನು ತೊರೆವಂತೆ ರಾಗ ಭಾವಗಳಿಲ್ಲಿ ನವನವೀನ. ಮೊಗ್ಗು ದಳಗಳ ಬಿಡಿಸಿ
ಕುಸುಮವನು ಪೊರೆವಂತೆ ರಾಗಭಾವಗಳಲ್ಲಿ ರವನವೀಣ ಪದಗಳ ಪುರದಲ್ಲಿ ಹೊಸ ಕಾವ್ಯ